ಹಲೋ ನಮಸ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಹೃದಯ ಸ್ಪರ್ಶಿ ಸಮಾಜಮುಖಿ ಚಿತ್ರ ಅಂತ ಹೇಳ್ಬೋದು ಈ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಆಕ್ಷನ್ ಇಲ್ಲದೆ, ಶಬ್ದವೇ ಇಲ್ಲದೆ, ಆದರೆ ಆಳವಾದ ಸಂದೇಶದ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಕಲಕಿದಂತ ಚಿತ್ರ. ಹಾಗೆ ಪ್ರೇಕ್ಷಕರಿಂದ ಅಭೂತಪೂರ್ವ ಯಶಸ್ಸನ್ನ ಕಂಡಂತ ಚಿತ್ರ. ಯಾವ್ದು ಈ ಚಿತ್ರ, ಏನು ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, 2006ರಲ್ಲಿ ತೆರೆ ಕಾಣುತ್ತೆ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಸಿನಿಮಾ ಸಿರಿವಂತ. ಈ ಸಿನಿಮಾ ಕೇವಲ ಮನೋರಂಜನೆಗೆ ಸೀಮಿತ ಆಗದೆ ಆದರ್ಶ, ತ್ಯಾಗ, ಕುಟುಂಬ ಮತ್ತು ಹಣ ಮೌಲ್ಯಗಳು ಎಲ್ಲವನ್ನು ಗಂಭೀರವಾಗಿ ಸ್ಪರ್ಶಿಸಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನನ ಪಡೆದುಕೊಳ್ಳುತ್ತೆ ಸಿರಿವಂತ ಸಿನಿಮಾ. 2004ರಲ್ಲಿ ಯಶಸ್ವಿ ತೆಲುಗು ಚಿತ್ರ ಆ ನಲಗುರು ಅಂತಕ್ಕಂಥ ಸಿನಿಮಾದ ರೀಮೇಕ್ ಗುರು ಈ ಸಿನಿಮಾ. ಕನ್ನಡ ಸಂಸ್ಕೃತಿ ಮತ್ತು ಭಾವನೆಗಳಿಗೆ ತಕ್ಕಂತೆ ಈ ಸಿನಿಮಾನ ರೆಡಿ ಮಾಡ್ತಾರೆ. ಹಾಗೆ ಈ ಚಿತ್ರ ಸಂಪೂರ್ಣವಾಗಿ ಕನ್ನಡಿಗರದೇ ಆದ ಕಥೆಯಂತೆ ಅನಿಸ್ತೈತೆ. ರೀಮೇಕ್ ಆದ್ರೂ ಸ್ವಂತ ಕತೆ ಅನ್ನೋ ರೀತಿ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಅದ್ಭುತವಾದ ಕಥೆನ ಇವರು ರೆಡಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ನಾರಾಯಣ ಮೂರ್ತಿಯಾಗಿ ಕಾಣಿಸ್ಕೊಂಡ್ರೆ, ಶ್ರುತಿ, ದೊಡ್ಡಣ್ಣ, ಶ್ರೀನಾಥ್, ಅವಿನಾಶ್, ಕೇಶ್, ಅಸ್ಪರ್, ತುಳಸಿ, ಶಿವಮಣಿ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಈ ಸಿನಿಮಾದ ಒಂದು ಟ್ವಿಸ್ಟ್ ಏನಂದ್ರೆ, ಈ ಸಿನಿಮಾದಲ್ಲಿ ಸಿನಿಮಾ ಸ್ಟಾರ್ಟ್ ಆಗಕ್ಕೆ ವಿಷ್ಣುವರ್ಧನ್ ಅವರು ತೀರ್ಕೊಂಡಿರ್ತಾರೆ. ಇದು ಈ ಸಿನಿಮಾದ ಟ್ವಿಸ್ಟ್. ಹಾಗೆ ಯಾಕೆ ತೀರ್ಕೊಂತಾರೆ, ತೀರ್ಕೊಂಡ್ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದು ಈ ಸಿನಿಮಾದ ಸ್ಟೋರಿ. ಹಾಗೆ ಈ ಸಿನಿಮಾನ ಚಿತ್ರಕಥೆ ನಿರ್ದೇಶನ ಮಾಡಿದ್ರೆ ಎಸ್ ನಾರಾಯಣ್ ಅವರು. ವಿಷ್ಣುವರ್ಧನ್ ನಾರಾಯಣ್ ಕಾಂಬಿನೇಷನ್ 6ನೇ ಹಾಗೂ ಕೊನೆಯ ಸಿನಿಮಾ ಅಂತ ಹೇಳ್ಬೋದು ಸಿರಿವಂತ. ನಿರ್ಮಾಣ ರಾಕ್ಲೈನ್ ವೆಂಕಟೇಶ್ ಅವರು ರಾಕ್ಲೈನ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣನ ಮಾಡ್ತಾರೆ. ಸಂಗೀತ ಎಸ್.ಎ. ರಾಜ್ಕುಮಾರ್. ಯಾರೋ ಯಾರೋ ಇವ ನಾಲ್ವರು ಅಂತಕ್ಕಂಥ ಸಾಂಗ್ ತುಂಬಾನೇ ಅದ್ಭುತ. ಎದೆಗೆ ಸಿಡಿಲು ಬಡಿಯುತ್ತೆ ಅಂತಕ್ಕಂಥ ಸಾಂಗ್ ತುಂಬಾನೇ ಸಾಕತ್ತಾಗಿದೆ. ಫೀಲಿಂಗ್ ಸಾಂಗ್ ಅನ್ಸಿದ್ರು ಎಸ್.ಎ. ರಾಜ್ಕುಮಾರ್ ಅವರ ಮ್ಯೂಸಿಕ್ ತುಂಬಾನೇ ಮಸ್ತ್ ಆಗಿದೆ ಅಂತ ಹೇಳ್ಬೋದು ಗುರು. ನಾರಾಯಣ ಮೂರ್ತಿ ಒಬ್ಬ ಆದರ್ಶವಾದಿ ಪತ್ರಕರ್ತ. ತನ್ನ ಗಳಿಕೆಯ ಅರ್ಥ ಕುಟುಂಬಕ್ಕೆ ಮತ್ತರ್ಥವನ್ನು ಸಮಾಜ ಸೇವೆಗೆ ಮೀಸಲಿಡ್ತಕ್ಕಂಥ ವ್ಯಕ್ತಿ. ಆದ್ರೆ ಅವನ ಮಕ್ಕಳು ಹಣದ ಹಿಂದೆ ನಾಯಿಗಳ ತರ ಓಡ್ತಾರೆ. ಆಗ ತಂದೆಯ ಮೌಲ್ಯಗಳನ್ನೇ ಹಳೆಯದಾಗಿ ಕಾಣ್ತಾರೆ. ಸೊ ತಂದೆಯ ತತ್ವಗಳನ್ನು ಒಪ್ಪದ ತಮ್ಮ ಆಸೆಗಳನ್ನು ಪೂರೈಸಲು ಒತ್ತಾಯಿಸ್ತಾರೆ. ತಂದೆ ತತ್ವಗಳು, ಆದರ್ಶಗಳಿಗೆ ವಿರುದ್ಧವಾಗಿ ಮಕ್ಕಳು ನಡ್ಕೊಂತಾರೆ. ಅವ್ರಿಗೆ ಅವರ ಆಸೆನೇ ಇಂಪಾರ್ಟೆಂಟ್ ಆಗಿರುತ್ತೆ, ತಂದೆ ತತ್ವಗಳು ಬೇಕಾಗಿರಲ್ಲ. ಮಕ್ಕಳಿಗಾಗಿ ತನ್ನ ಆದರ್ಶಗಳನ್ನ ಮುರಿದು ಬಿಡ್ತಾರೆ ನಾರಾಯಣ ಮೂರ್ತಿ ಅವರು. ಸಾಲ ಮಾಡುತ್ತಾ ಹೋಗುವ ನಾರಾಯಣ ಮೂರ್ತಿ ಕೊನೆಗೆ ತನ್ನ ತತ್ವಗಳನ್ನು ಸೋಲಲು ಸಹಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಂತಾರೆ. ಎಸ್, ವಿಷ್ಣುವರ್ಧನ್ ಅವರು ಈ ಸಿನಿಮಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಆತ್ಮಹತ್ಯೆ ಮಾಡ್ಕೊಂತಾರೆ. ಅವನ ಮರಣದ ನಂತರ ಸಮಾಜಕ್ಕೆ ಅವನ ತ್ಯಾಗ, ಅವನ ಮೌಲ್ಯ, ಅವನ ಆದರ್ಶಗಳ ಮಹತ್ವ ಅರಿವಾಗ್ತಾ ಹೋಗುತ್ತೆ. ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗಾಗ್ಬೋದು, ಹಾಗೆ ಅದನ್ನ ನೋಡ್ತಾ ಇರ್ತಕ್ಕಂಥ ಪ್ರೇಕ್ಷಕರಿಗಾಗಬಹುದು, ವಿಷ್ಣುವರ್ಧನ್ ಅವರು ಸತ್ತ ಮೇಲೆ ಅವರ ಆದರ್ಶಗಳು, ಅವರು ಮಾಡಿರ್ತಕ್ಕಂಥ ಸಮಾಜಮುಖಿ ಸೇವೆಗಳು ಗೊತ್ತಾಗ್ತಾ ಹೋಗ್ತವೆ. ಹಾಗೆ ಸಿರಿವಂತ ಅಂದ್ರೆ ಹಣ ಅಲ್ಲ, ಸಿರಿವಂತ ಅಂದ್ರೆ ಮೌಲ್ಯಗಳು ಅನ್ನೋದನ್ನ ಈ ಸಿನಿಮಾದಲ್ಲಿ ನಿರ್ದೇಶಕರು ಎತ್ತಿ ತೋರಿಸಿದಾರೆ ಅಂತಾನೆ ಹೇಳ್ಬೋದು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಅವರ ವೃತ್ತಿ ಜೀವನದ ಅತ್ಯುತ್ತಮ ಪ್ರದರ್ಶನಗಳಲ್ಲಿ ಒಂದಾಗಿರ್ತಕ್ಕಂಥ ಸಿನಿಮಾ ಸಿರಿವಂತ. ಆಕ್ಷನ್ ಇಲ್ಲ ಗುರು, ಅತಿರೇಕ ಇಲ್ಲ ಗುರು, ಆದ್ರೆ ಭಾವನಾತ್ಮಕ ಕತೆ ಪ್ರೇಕ್ಷಕರಿಗೆ ಹೃದಯಕ್ಕೆ ನಾಟುತ್ತೆ ಅಂತ ಹೇಳ್ಬೋದು. ಹಾಗೆ ಕಣ್ಣೀರಿನ ಕತೆ ಅಂತ ಹೇಳ್ಬೋದು ಸಿನಿಮಾ. ಬಾಕ್ಸ್ ಆಫೀಸ್ ಅಲ್ಲಿ ತುಂಬಾನೇ ಯಶಸ್ಸನ್ನ ಪಡೆಯುತ್ತೆ. ಹಾಗೆ ಕುಟುಂಬ ಪ್ರೇಕ್ಷಕರಿಂದ ಭಾರಿ ಬೆಂಬಲ ಈ ಸಿನಿಮಾಗೆ ಸಿಗುತ್ತೆ. ಹಾಗೆ ಯಜಮಾನ ಚಿತ್ರದ ನಂತರ ಪ್ರಮುಖ ಯಶಸ್ವಿ ಚಿತ್ರ ವಿಷ್ಣುವರ್ಧನ್ ಅವ್ರದಂದ್ರೆ ಸಿರಿವಂತ ಅಂತ ಹೇಳ್ಬೋದು. ತಂದೆ ಮಕ್ಕಳ ನಡುವಿನ ಸಂಬಂಧ, ಹಣ ಮತ್ತು ಮೌಲ್ಯಗಳ ಸಂಘರ್ಷ, ಆದರ್ಶ ಜೀವನದ ಬೆಲೆ ಎಲ್ಲ ಈ ಸಿನಿಮಾದಲ್ಲಿ ಒಟ್ಟಾಗಿ ಸೇರಿ ಇದು ನಮ್ಮದೇ ಕತೆ ಅಂತಕ್ಕಂಥ ಭಾವನೆ ಮೂಡಿಸ್ತೈತೆ ನೋಡುಗರಿಗೆ. ಮೂಲ ತೆಲುಗು ಚಿತ್ರ ಆ ನಲಗುರು ಗೆದ್ದ ಗೋಲ್ಡನ್ ನಂದಿ ಪ್ರಶಸ್ತಿ ಅದೇ ಗುಣಮಟ್ಟದ ಮತ್ತು ಸಂದೇಶವನ್ನು ಕನ್ನಡದಲ್ಲೂ ಉಳಿಸ್ಕೊಂಡು ಸಿರಿವಂತ ದೊಡ್ಡ ಯಶಸ್ಸನ್ನು ಪಡೆದುಕೊಳ್ಳುತ್ತೆ. ಸಿರಿವಂತ ಒಂದು ಸಿನಿಮಾ ಅಲ್ಲ, ಅದು ಜೀವನ ಪಾಠ, ಅದು ಮೌಲ್ಯಗಳ ಪ್ರತಿಬಿಂಬ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ ಶಕ್ತಿಗೆ ಇರ್ತಕ್ಕಂಥ
ಸಾಕ್ಷಿ ಅಂತ ಹೇಳಬಹುದು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನ ಅರ್ಪಿಸುತ್ತಾ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರು ದಯಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಗುರು ಮುಂದಿನ ಒಂದು ಅದ್ಭುತವಾದ ವಿಡಿಯೋದೊಂದಿಗೆ. ಧನ್ಯವಾದಗಳು. ಶುಭ ದಿನ.